What's up, viewers? Welcome back to my YouTube channel Catch a Mile. This is Gautam, and today it's also a special vlog. ಇವತ್ತು ಫುಲ್ ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ. ಫಾರ್ ದೋಸ್ ಹೂ ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ, ಪ್ಲೀಸ್ ಫೀಲ್ ಫ್ರೀ ಟು ಸ್ಕಿಪ್ ದಿಸ್ ವ್ಲಾಗ್. ಐ ವಿಲ್ ನಾಟ್ ಬಿ ಏಬಲ್ ಟು ಆ್ಯಡ್ ದಿ ಸಬ್ ಟೈಟಲ್ಸ್. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಲೈಟ್ಸ್ ಆನ್ ಮಾಡೋಣ. ಎಸ್, ಡನ್. ಸೊ ಇದು ನನ್ನ ಕ್ಯಾಬಿನ್. ಇದು ಸೂಪರ್ ಬೈಕ್ಸ್ ಇನ್ ಬ್ಯಾಂಗ್ಳೂರ್ ಅವ್ರದ್ದು ಕ್ಯಾಲೆಂಡರ್. ಥ್ಯಾಂಕ್ ಯು ಸೂಪರ್ ಬೈಕ್ಸ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ಇನ್ನೇನೇನಿದೆ, ಇದು ತುಂಬ ಹಳೆಯದಾಗೋಯ್ತು, ಐಮ್ಯಾಕು. ಆ್ಯಂಡ್ ಆ ಟಿ ವಿ ಆನ್ ಮಾಡಿ ಒಂದು 5 years ಆಯಿತು. ಇದು ಆನ್ ಮಾಡಿ ಒಂದು 2-3 months ಆಗೋಯ್ತು ಅನಿಸುತ್ತೆ. ಇದು ತುಂಬ ಸ್ಲೋ ಆಗೋಗಿದೆ. ಎಲ್ಲದಕ್ಕೂ ನಾನು ನಂದು ಮ್ಯಾಕ್ ಬುಕ್ಕೇ ಯೂಸ್ ಮಾಡ್ತಾ ಇದ್ದೀನಿ, ಆದ್ದರಿಂದ ಇದು ಸುಮ್ಮನೆ ಹಂಗೆ ಇದೆ. ಆ್ಯಂಡ್ ಎನಿವೇಸ್, ನನ್ನ ಕ್ಯಾಬಿನ್ ನೋಡಿದ್ರಲ್ಲ, ಲೆಟ್ಸ್ ಗೋ. ಇವಾಗ ಅದು ಬಂದು ನಮ್ಮ ತಂದೆಯವ್ರದ್ದು ಕ್ಯಾಬಿನ್. ಅದೇ ಆ ಕ್ಯಾಬಿನ್ನು ಮತ್ತು ಬೇರೆ ಎಲ್ಲ ಇನ್ನೊಂದು ಸಪ್ರೇಟ್ ವ್ಲಾಗಲ್ಲಿ ತೋರಿಸ್ತೀನಿ ನಾನು. ಇವಾಗ ಹೋಗೋಣ, ಏನೇನು ಕೆಲಸ ಆಗತ್ತೆ ಅಪಾರ್ಟ್ಮೆಂಟ್ ಹತ್ರ ಎಲ್ಲ ತೋರಿಸ್ತೀನಿ. ಓಕೆ, ಇವಾಗ ಸೌತ್ ಎಂಡ್ ಸರ್ಕಲ್ ಹತ್ರ ಬಂದಿದ್ದೀವಿ. ವಾಟರ್ ಪ್ರೂಫ್ ಆಯಿಲ್, ಅದು ವಾಟರ್ ಪ್ರೂಫ್ ಆಯಿಲ್ ಆ್ಯಂಡ್ ಅದ್ರ ಜೊತೆ ಏನೋ ಪೌಡರ್ ಒಂದು ಬರುತ್ತೆ. ಅದನ್ನು ನಾವು ಈ ಕಾರಲ್ಲಿ ಬ್ಯಾಕ್ ಬೂಟಲ್ಲಿ ಹಾಕ್ಕೊಂಡು ಹೋಗೋಣ. ಇವಾಗ ನೋಡಿ, ಟೈರ್ಗೆ ಬಾಡಿಗೆ ಇಷ್ಟು ಗ್ಯಾಪ್ ಇದೆ. ಅದು ಎಲ್ಲ 10 ಪ್ಯಾಕೆಟ್ ಹಾಕಿದ್ಮೇಲೆ ನೋಡೋಣ ಏನಾದರೂ ಕೆಳಗಡೆಗೆ ಹೋಗತ್ತಾ. ವೆಯ್ಟ್ ಇದೆ ಅಲ್ಲ, ಸೊ ಲೆಟ್ಸ್ ಸಿ ಏನಾದರೂ ಕೆಳಗಡೆಗೆ ಹೋಗತ್ತಾ ಹೆಂಗೆ ಅಂತ. ಅದೇನು ಪೌಡ್ರ್ ಬರಲ್ಲ ಅಲ್ವಾ ಆಚೆ? ಸ್ವಲ್ಪ ಡೌನ್ ಆಗಿದೆ, ಯಾಕಂದರೆ ಇದು ಒಂದೊಂದು ಬ್ಯಾಗು, ಸೊ ಇದು ಒಂದೊಂದು ಬ್ಯಾಗು 23 kilos ಆ್ಯಂಡ್ ಇದೊಂದು 4 kilos ಏನೋ ಬರುತ್ತೆ. ಆ್ಯಂಡ್ ಟೋಟಲ್ 10 ಇದೆ. 27 kilos ಇಂಟು 10 270 kgs ಇದೆ ಬ್ಯಾಕ್ ಸೈಡ್. ಅದಕ್ಕೆ ಒಂದು ಚೂರು ಡೌನ್. ಇದು ನಮ್ಮದು ಬಿಲ್. ಆ್ಯಂಡ್ ಹೋಗೋಣ ಇನ್ನು. ಇದು ಲಗೇಜ್ ಆಟೋಲ್ಲೇ ಕಳಿಸ್ಬೋದಾಯಿತು, ಬಟ್ ಎನಿವೇ ನಾನು ಹೋಗ್ತಾ ಇದ್ದೀನಿ, ಸೊ ನೋ ಪ್ರಾಬ್ಲಮ್. ಕಾರಲ್ಲಿ ಹಾಕ್ಕೊಂಡು ನೋಡಿ, ಹಿಂದ್ಗಡೆ ಫುಲ್ ಆಗೋಗಿದೆ. ಇದು ಯಾಕೋ ವರ್ಕ್ ಆಗ್ತಾ ಇಲ್ಲ ಸಡನ್ನಾಗೆ. ಸಿಗ್ನಲಲ್ಲಿದ್ದೀವಿ, ಸೊ ಇನ್ನೊಂದು ಸತಿ ಆಫ್ ಮಾಡಿ ಟ್ರೈ ಮಾಡೋಣ. ಫೈನಲಿ ಬಂತು. ಓಕೆ, ಇವಾಗೆಲ್ಲ ಅನ್ಲೋಡ್ ಆಗೋಯ್ತು ಕಾರಿಂದ. ಇದೇ ಅಪಾರ್ಟ್ಮೆಂಟ್, ಅದೊಂದು ಬ್ಲಾಕ್, ಇದೊಂದು ಬ್ಲಾಕ್, ಟೋಟಲಿ 80 ಫ್ಲ್ಯಾಟ್ಸು. ಎಲ್ಲ ಅನ್ಲೋಡ್ ಮಾಡಿ ಅಲ್ಲಿಟ್ಟಿದ್ದಾರೆ. ನಾನು ಜಸ್ಟ್ ಒಂದು ಮಾಡೆಲ್ ಫ್ಲ್ಯಾಟ್ ಒಂದು ತೋರಿಸ್ತೀನಿ ಅಷ್ಟೇ. ಕನ್ಸ್ಟ್ರಕ್ಷನ್ ಪ್ರೋಗ್ರೆಸ್ ಎಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ. ಇದು ಒಂದು ಮಾಡೆಲ್ ಫ್ಲ್ಯಾಟ್ಸು, ಇನ್ನೂ ಫರ್ನಿಚರ್ ಆಗಿಲ್ಲ. ಈ ಒಂದು ಫ್ಲ್ಯಾಟ್ ತೋರಿಸ್ತೀನಿ ಈ ಬ್ಲಾಗಲ್ಲಿ. ನೆಕ್ಸ್ಟ್ ಇಂಗ್ಲೀಷ್ ಬ್ಲಾಗಲ್ಲಿ ಬೇಕಾದರೆ ಫುಲ್ ಅಪಾರ್ಟ್ಮೆಂಟ್ ತೋರಿಸೋಣ. ಇದು ಹಾಲ್, ಲಿವಿಂಗ್ ಏರಿಯಾ. ಆ್ಯಂಡ್ ಹಿಂಗೆ ಬಂದರೆ ಇಲ್ಲಿ ಡೈನಿಂಗ್ ಹಾಲ್. ಇದು ಡೈನಿಂಗ್ ಹಾಲು, ಇದು ಕಿಚನ್. ಇದೇನು ನಾನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ನಮ್ಮ ಅಪಾರ್ಟ್ಮೆಂಟು, ಸುಮ್ಮನೆ ನಿಮ್ಗೊಂದ್ಸತಿ ತೋರಿಸೋಣ ಅಂತ. ಆ್ಯಂಡ್ ಇದು ಯುಟಿಲಿಟಿ ಏರಿಯಾ. ಇದೊಂದು ಪ್ಯಾಸೇಜಿಂಗೆ ಇಲ್ಲೊಂದು ವಾಶ್ ಬೇಸಿನ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಆಮೇಲೆ ಇದೊಂದು ರೂಮ್. ಹೇಳಿದ್ನಲ್ಲ, ಇದು 3 BHK ಅಪಾರ್ಟ್ಮೆಂಟ್. ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇರೋದಿಲ್ಲ, ಇದೊಂದು ಕಾಮನ್ ಬಾತ್ರೂಮ್. ಇದೊಂದು ರೂಮ್ ಇದೆ, ಇದು ಮಾಸ್ಟರ್ ಬೆಡ್ರೂಮ್. ಆ್ಯಂಡ್ ಮಾಸ್ಟರ್ ಬೆಡ್ರೂಮ್ಗೆ ಬಾತ್ರೂಮ್, ಶವರ್ ಈ ಕಡೆ. ಇದಕ್ಕೆ ಸ್ವಲ್ಪ ಟೈಲ್ಸ್ ಡಿಫ್ರೆಂಟ್ ಆಗಿದೆ. ದಿ WC ವಾಶ್ ಬೇಸಿನ್ ಆ್ಯಂಡ್ ದಿ ಶವರ್. ಆ್ಯಂಡ್ ಈ ಕಡೆ ಬಂದರೆ ಇದೊಂದು ರೂಮ್, ಬಾತ್ರೂಮ್ ಅಟ್ಯಾಚ್ ವಿತ್ ಬಾಲ್ಕನಿ. ಓಕೆ, ನಮ್ಮ ಪ್ರಾಜೆಕ್ಟ್ ಹತ್ರ ನೋಡಿದ್ರಲ್ಲ, ಅದು ಮುಗೀತು. ವೆದರ್ ಮಾತ್ರ ಸೂಪರ್ ಆಗಿದೆ, ಒಳ್ಳೆ ಡ್ರೈವ್ಗೆ. ಅದಕ್ಕೆ ಇಲ್ಲಿ ಯಾವುದದು ಏಕರ್ ರೆಸ್ಟೋರೆಂಟ್ ಅಲ್ಲ, ಸಮ್ ಡ್ರೈವ್ ಇನ್
ಡ್ರೈವ್ ಇನ್ ಕೆಫೆನೋ ರೆಸ್ಟೋರೆಂಟ್ ಸಮಥಿಂಗ್ ಅಲ್ಲಿ ಹೋಗ್ತಾ ಇದೀವಿ. ತುಂಬಾ ದಿನ ಆಗೋಗಿದೆ, ನನ್ನ ಬೈಕು ತೆಗ್ದೇ ಇಲ್ಲ. ಬೈಕಲ್ಲೂ ಒಂದು ರೈಡ್ ಬೇಗ ಹೋಗ್ಲೇಬೇಕು. ಈ ವೀಕೆಂಡ್ ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ. ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡೋಣ. ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡೋಕ್ಕೆ ಈ ಬಟನ್ ಇದೆ ಅಲ್ಲ ಎಂಡೆವರಲ್ಲಿ, ಈ ಬಟನ್ ಪ್ರೆಸ್ ಮಾಡಿದ್ರೆ ಸೆಟ್ ಅಂತ ಆಪ್ಷನ್ ಬರುತ್ತೆ. ಆಮೇಲೆ ಇದು ಸ್ಪೀಡ್ ಸೆಟ್ ಮಾಡೋಕ್ಕೆ ಇವಾಗ 70ಯಲ್ಲಿದೆ, ಒಂದೊಂದೇ ಇನ್ಕ್ರೀಸ್ ಮಾಡ್ಬೋದು. 80 ಸ್ಪೀಡ್ ಲಿಮಿಟ್, ಸೊ 80ಗೆ ಸೆಟ್ ಮಾಡೋಣ. ಇದು ಬ್ರೇಕ್ ಅಪ್ಲೈ ಒಂದು ಸ್ವಲ್ಪ ಮಾಡಿದ ತಕ್ಷಣ ಕ್ಯಾನ್ಸಲ್ ಆಗೋಗುತ್ತೆ ಇದು, ಇಲ್ಲಾಂದರೆ 80ಯಲ್ಲೇ ಕಾನ್ಸ್ಟೆಂಟಾಗಿ ಹೋಗ್ತಾ ಇರುತ್ತೆ ಕಾರ್. ಈ ಥರ ರೋಡಲ್ಲಿ ಬೆಸ್ಟು. ಸ್ಪೀಡ್ ಲಿಮಿಟ್ ಸೆಟ್ ಮಾಡಿಬಿಟ್ಟು, ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿಬಿಟ್ಟು ಆರಾಮಾಗಿ ಹೋಗ್ಬೋದು. ಬಟ್ ಅಂದರೂ ಇಲ್ಲೂ ಕಷ್ಟ ಒಂದೊಂದ್ಸಲಿ. ನೋಡೋಣ, ನೋಡಿ ಟ್ರಾಫಿಕ್ ಒಂದು ಕಡೆ ಹೋಗೋದಿಲ್ಲ. ನಿಮ್ಮ ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟ್. ಈಚ್ ಆ್ಯಂಡ್ ಎವ್ರಿ ಕಮೆಂಟ್ ನೋಡ್ತೀನಿ ನಾನು, ಆ್ಯಂಡ್ ಆಲ್ಮೋಸ್ಟ್ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಗಿಲ್ಲ ಅಂದರೂ ಲೈಕ್ ಆ್ಯಂಡ್ ಆ ಹಾರ್ಟ್ ಐಕಾನ್ ಇರುತ್ತಲ್ಲ ಅದನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ಕಮೆಂಟ್ಗಳಿಗೆ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ನೋಡೋಣ ಈ ಬ್ಲಾಗ್ಗೆ ಹೆಂಗಿರುತ್ತೋ ರೆಸ್ಪಾನ್ಸ್. ನನಗಂತೂ ತುಂಬ ಟೆನ್ಷನ್. ಅಲ್ಲಿ ನೋಡಿ ಇಂಟರ್ಸೆಪ್ಟರ್ಸ್ ಇದ್ದಾರೆ ಆ ಕಡೆ. 80 ಮೇಲೆ ಹೋದರೆ ಸ್ಟಾಪ್ ಆ್ಯಂಡ್ ಪೇ ದ ಫೈನ್. ಅದಕ್ಕೆ ಬೆಸ್ಟ್ 80, ಟೆನ್ಷನ್ ಇರಲ್ಲ. ಇನ್ನು ಮುಂದೆ ಅಂದ್ಕೊಂಡೆ ಸ್ವಲ್ಪ ರಿವರ್ಸ್ ಬರಬೇಕಷ್ಟೆ. ಏಕರ್ ಅಪ್ಪ ಫೈನಲಿ ಓಪನ್ ಇದೆ. ಏಕರ್ ರೆಸ್ಟೋರೆಂಟ್, ಡೈನ್ ಇನ್ ಡ್ರೈವ್ ಇನ್ ಈವೆಂಟ್ ಸ್ಪೇಸ್ ಎಲ್ಲ. ಓಕೆ, ಇವಾಗ ಈ ಕನ್ನಡ ವ್ಲಾಗ್ಸ್ ಆ್ಯಂಡ್ ತೆಲುಗು ವ್ಲಾಗ್ಸ್ ಬಗ್ಗೆ ಮಾತಾಡೋಣ. ಇದೇ ನಮ್ಮದು ನಾಟ್ ಲಾಸ್ಟ್ ಬಟ್ ಇನ್ನೊಂದು ಎಷ್ಟು ವೀಡಿಯೋಸ್ ಆಗುತ್ತೋ ಗೊತ್ತಿಲ್ಲ. ಈ ರೀಜ್ನಲ್ ಲ್ಯಾಂಗ್ವೇಜಸ್ಸು ಬೇಡ ಅಂದ್ಕೊಂಡಿದ್ದೀನಿ. ಫಸ್ಟ್ ಆ್ಯಕ್ಚುಲಿ ಕನ್ನಡ ವ್ಲಾಗೇ ಮಾಡೋಣ ಅಂದ್ಕೊಂಡೆ, ಬಟ್ ಇವಾಗ ಏನು ಅಂದ್ಕೊಂಡಿದ್ದೀನಿ ಅಂದರೆ ಅಲ್ಲಿ ಕಂಟಿನ್ಯೂ ವ್ಲಾಗ್ಸ್ ಇನ್ ಇಂಗ್ಲೀಷ್. ಯಾಕಂದರೆ ಇಂಡಿಯಾಯಿಂದ ಬೇರೆ ಕಮೆಂಟ್ಸು ಹಾಕಿದ್ದಾರೆ, ನಮಗೆ ತೆಲುಗು ಅರ್ಥ ಆಗ್ತಾ ಇಲ್ಲ, ಕನ್ನಡ ಅರ್ಥ ಆಗಲ್ಲ, ಪ್ಲೀಸ್ ಕಂಟಿನ್ಯೂ ಇನ್ ಇಂಗ್ಲೀಷ್ ಅಂತ. ಆ ರೀಸನ್ಗೋಸ್ಕರ ಇವಾಗ ಇನ್ಮೇಲೆ ಇಂಗ್ಲೀಷ್ ವ್ಲಾಗ್ಸೇ ಕಂಟಿನ್ಯೂ ಮಾಡ್ತೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಂಗ್ಲೀಷ್ ವ್ಲಾಗ್ಸ್ ಆಲ್ಸೋ. ಈ ಒಂದು ಕನ್ನಡ ಆ್ಯಂಡ್ ಒಂದು ತೆಲುಗು ವ್ಲಾಗ್ ಮಾಡಬೇಕು ಅಂತ ಹೇಳಿದ್ನಲ್ಲ, ತುಂಬ ದಿನದಿಂದ ಇತ್ತು. ಸೊ ಅದು ಫಿನಿಷ್ ಆಯಿತು. ಮಧ್ಯದಲ್ಲಿ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಸಮ್ ಬಿಟ್ಸ್ ಇನ್ ತೆಲುಗು, ಸ್ವಲ್ಪ ಇನ್ ಕನ್ನಡ, ಅವೆಲ್ಲ ಇದ್ದೇ ಇರುತ್ತೆ. ಅದು ಏನು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಮೆಜಾರಿಟಿ ಆಫ್ ದ ವ್ಲಾಗ್ ಇಂಗ್ಲೀಷಲ್ಲೇ ಇರುತ್ತೆ. ನಿಮ್ಮ ಸಪೋರ್ಟ್ ಫುಲ್ಲು ಕಂಟಿನ್ಯೂ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ಈ ವ್ಲಾಗ್ ಹೆಂಗಿತ್ತು ನೋಡೋಣ ರೆಸ್ಪಾನ್ಸ್. ತೆಲುಗು ವ್ಲಾಗ್ಗೆ 7700 ವ್ಯೂಸ್ ಏನೋ ಬಂದಿದೆ. ನಮ್ಮ ಕನ್ನಡ ವ್ಲಾಗಿಗೆ ನೋಡೋಣ ಎಷ್ಟು ವ್ಯೂಸ್ ಬರುತ್ತೆ ಅಂತ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಜಾಸ್ತಿ ವ್ಯೂಸ್ ಬರುತ್ತೆ. ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಮ್ಮ ಚಾನಲಲ್ಲಿ ಏನೇನೋ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಟೆಂಟ್ ಅಂದ್ಕೊಂಡಿದ್ದೀನಿ ನಾನು ಈ ವರ್ಷ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.